ಅದೇ ಅಮ್ಮ ಅನ್ಕೊಂಡಿದ್ಲಲ್ಲ ಮರಕ್ಕೆ ಸುಮ್ಮನಾಗಿ ಎಲ್ಲ ಒಳ್ಳೇದಾಗೈತಂತ ಎಲ್ಲಿಗೆ ಹೋದ್ರಿ ಕಮ್ಮ ಇಲ್ಲೆಲ್ಲ ಬುಡ್ ಇದೊಂದು ಏನು ಇಲ್ಲ ಬಾ ಇಲ್ಲ ಬಾ ಇಲ್ಲ ಶಾನಕ್ಕ ಕುಡಿಸ್ತೆ ನಾನು ಕರ್ಸ್ಕೊಬ ಚಿಂಟು ಮದ್ವೆ ಆಗಿಲ್ಲಲ್ಲ ಹಾಗಿದ್ರೆ ಬಿಡಪ್ಪ ಅದೊಂದು ಲೆಕ್ಕ ನಂಗೆ ಕೊಟ್ಟಿದ್ದಿದ್ರೆ ನಾನು ಮಾಡ್ತಿರ್ಲಿಲ್ಲ ಅವಕ್ಕ ಎಡ್ಗೈನಾಗ ಹಿಡ್ಕೊಂಡು ಪಾಪ ತಗಾರಿ ಫಂಟಿ ಮಾಡು ಹಮಿಸ್ದೆ ಹಿವಿಂಚ್ಲೇತು ಮಕ್ಕಳು ಒತ್ತಚ್ ಒತ್ತಚ್ಚು शमू तू लगा ले जे हल्दी लगा ले हल्दी कटा लगा ले रे ए दीवानी लगा ले आइए सुंदर रंगना तिरी ಬ್ಲಾಗ್ನ ಮತ್ತೊಮ್ಮೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ಮತ್ತೆ ಊಟ ಎಲ್ಲ ಊಟಕ್ಕಿಂತ ಮುಂಚೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಎಡೆ ಹಾಕಿಬಿಟ್ಟು ಆಮೇಲೆ ಊಟ ಕೊಡ್ತಿದ್ದಾರೆ ನೋಡಿ. ಬಂದಿರೋರು ಫಸ್ಟ್ ಊಟ ಕೊಡೋಣ ಅಂತೇಳಿ ಕೊಡ್ತಿದ್ದಾರೆ. ಈಗ ನಾನು ಕುತ್ಕೊಂಡಿನಿ ಊಟಕ್ಕೆ. ಅನ್ನ ಸಾವಿರ ಪಾಯಸ ತುಂಬ ಟೇಸ್ಟಿಯಾಗಿ ಬಂದಿತ್ತು, ಎಲ್ಲ ಚೆನ್ನಾಗಿತ್ತು. ಏನೆಂದು ದೇವಿಗೆ ಪ್ರಸಾದ ಮಾಡಿದಾಗ ಅದ್ರ ಟೇಸ್ಟ್ ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಹಪ್ಪಳ ಅದೆಲ್ಲ ಅಂದರೆ ನಾವು ಹೋಗಿದ್ದೆ ತುಂಬ ಲೇಟ್ ಆಗಿಬಿಡ್ತಲ್ಲ, ಊಟ ಮಾಡತ್ತಡಿಗೆ ಆಗಲೇ ಒಂದು 3:30-4 ಗಂಟೆ ಅಷ್ಟು ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೆ ಎಲ್ಲರೂ ಕುತ್ಕೊಂಡಿದ್ದಾರೆ ನೋಡಿ ಜೊತೆಗೆ. ಒಂಥರ ಸ್ಟಾರ್ಟಿಂಗೇ ಹೊಟ್ಟೆ ಹಸಿವು ಪಾಯಸ ಆದ ತಕ್ಷಣ ಎಲ್ಲರೂ ಕುಡಿದ್ಬಿಟ್ಟು ಪ್ರಸಾದ ಒಂದೇ ಮಾಡಿದಾದಮೇಲೆ ಪೂಜೆ ಮಾಡಿದ ತಕ್ಷಣ ಆಮೇಲೆ ರೈಸ್ ಊಟ ಮಾಡ್ತಿದ್ದೀನಿ ನೋಡಿರಿ. ಎಲ್ಲರೂ ಕುತ್ಕೊಂಡು ಜೊತೆ ಊಟ ಮಾಡ್ತಿದ್ವಿ. ಏನೋ ಒಂಥರ ಖುಷಿ ಅನಿಸ್ತಿದೆ. ಪಾಪ ನಮ್ಮ ದೊಡ್ಡಮ್ಮರ ಇನ್ನೂ ಎಲ್ಲಿವೆಲ್ಲ ಊಟ ಮಾಡಿರಿ ಲಾಸ್ಟ್ ಮೂಮೆಂಟೆಲ್ಲ ನಾನು ಊಟ ಮಾಡ್ತೀನಿ ಅಂದರು. ದೊಡ್ಡಮ್ಮ ಲಾಸ್ಟಿಗೆ ಕುತ್ಕೊಂಡಾಗ ಮತ್ತೆ ಇನ್ನೂ ಹೊರಗಡೆಯಿಂದ ಗೆಸ್ಟ್ಗಳು ಯಾರು ಬಂದಿದ್ದಾರೆ ಅವ್ರಿಗೆಲ್ಲ ಕೊಟ್ಕೊಂಡು ಅವ್ರ ಜೊತೆ ಕುಂತ್ಕೊಂಡಿದ್ದಾರೆ. ಜೊತೆಗೆ ಅಜ್ಜಿ ಅವರೆಲ್ಲ ಮತ್ತು ಅವ್ರ ಕಡೆಯವರೆಲ್ಲ ಬಂದಿದ್ದರು. ಅವ್ರ ಜೊತೆ ಕುತ್ಕೊಂಡು ಲಾಸ್ಟಿಗೆ ನಮ್ಮ ದೊಡ್ಡಮ್ಮ ಪಾಪ ಊಟ ಮಾಡ್ತಿದ್ದಾರೆ. ಅವರೇ ಸಖತ್ತು ಮಾಡಿದ್ದು ರೆಸ್ಟ್ ತೊಗೊಂಡಿದ್ದು ಎಲ್ಲ ಅವರೇನೆ ಪಾಪ. ವಿಶೇಷ ಅಂದರೆ ನನಗೆ ಗೊತ್ತೇ ಇರಲಿಲ್ಲ. ಅಲ್ಲಿನ್ನೊಂದು ವಿಶೇಷ ನೋಡಿದೆ, ಅಂದರೆ ದೇವರಿಗೆ ಬಿಟ್ಟಿರೋ ಎತ್ತುಗಳಂತ ಇವು ನೋಡಿ. ಎಷ್ಟು ರಾಶಿಗಟ್ಟಲೆ ಬರ್ತಿದ್ದು, ಲೆಕ್ಕ ಹಾಕೋಕ್ಕೆ ಆಗಲಿಲ್ಲ. ನಾನು ನೋಡಿ ಒಂಥರ ಶಾಕು. ಅದನ್ನು ಒಬ್ಬರು ಮೇಯಿಸ್ತಾರೆ, ಒಬ್ಬರು ಹೊಡ್ಕೊಬಂದು ಬಿಡ್ತಾರೆ ನೋಡಿ. ಅಪ್ಪ ಸಖತ್ ಖುಷಿ ಅನಿಸಿತ್ತು. ದೇವರಿಗೆ ಅವೆಲ್ಲ ಬಿಟ್ಟಿರೋ ಎತ್ತುಗಳು ಅಂತೆ ನೋಡಿ. ಇನ್ನೂ ಬರ್ತಾನೆ ಇದ್ವು, ಎಷ್ಟು ರಾಶಿ ಅಷ್ಟು ಅಲ್ವ. ದೇವ್ರ ಮಹಿಮೆ ಹಾಗೆ ಅಲ್ವಾ. ಅಂದರೆ ನಾವು ಹಿಂಗೇನಾದರೂ ಹರಕೆ ಇದ್ದಾಗ ಮುಕ್ಕೊಂಡಾಗ ಬಿಡ್ತಾರಂತೆ, ಆ ಥರ ಅಂತೆ. ಅಲ್ಲೇ ಸುತ್ತಮುತ್ತ ಇರೋರು ಬಂದು ಅದನ್ನು ಕಾದ್ಬಿಟ್ಟು ಆಮೇಲೆ ಹೋಗ್ತಾರೆ ನೋಡಿ. ಎಲ್ಲ ಏನು ಒಂಥರ ಸಖತ್ತು ಎತ್ತು ಬಂದು ಅಂದರೆ ಸಖತ್ತು ದೇವ್ರಿಗೆ ಬಿಟ್ಟಿರೋವಂಥ ಅಂಥವ್ರಂತೆ. ಅವನ್ನ ಪೂಜೆನೂ ಮಾಡ್ತಾರೆ ನೋಡಿ. ಸಖತ್ತು ಖುಷಿ ಆಯಿತು. ನಮ್ಮ ಸುಜನ ಬಬ್ಲನ್ನ ಕರ್ಕೊಬಂದಿದ್ದ, ಅವನು ಬಂದಿದ್ದ, ಸ್ವಲ್ಪ ಹೊತ್ತು ಆಟ ಆಡ್ದ. ಇನ್ನೇನು ಹೊರಡೋ ಟೈಮಲ್ಲಿ ಲಾಸ್ಟ್ ಪೂಜೆ ಮಾಡ್ತಿದ್ದಾರಂತ ಹೋಗಿ ಪೂಜೆ ಮುಗಿಸ್ಕೊಂಡು ಆಗಲೇ ನಾವು ಹೊರಡೋ ತಟ್ಟಿಗೆ ಸಾಯಂಕಾಲ 5 ಗಂಟೆ 6 ಗಂಟೆ ಹತ್ತತ್ರ ಆಗಿತ್ತು. ಮತ್ತೆ ಅಲ್ಲಿ ಪೂಜೆ ಮಾಡ್ತಿದ್ದಾರೆ. ಇಲ್ಲಿ ಒಂದು ಕಲ್ಲು ಇದೆ, ಅದೇ ವಿಶೇಷ. ಕೈ ಮುಗಿದು ಏನಾನ ಅಂದ್ಕೊಂಡ್ರೆ ಸಲೀಸಾಗಿ ಎದ್ದಾಳುತ್ತೆ, ಇಲ್ಲಾಂದರೆ ಇಲ್ಲ. ನೋಡಿ ಹೊರಟಿದ್ದೀವಿ ಆಲ್ರೆಡಿ ಎಲ್ಲರೂ. ಟೆಂಪ ಬಂತು, ಫೋನ್ ಮಾಡಿದರು, ಟೆಂಪದಾಗ ಹೊರಡ್ತಿದ್ವಿ. ದಯವಿಟ್ಟು ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತೀನಿ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಮಾಡ್ತೀನಿ ಆಯ್ ಮಾಡ್ರಿ ಹಿಂಗನ್ರಿ